ಮಾತಿಗೆ ಮನೆಯಾಗ ಬೆಲೆನೇ ಇಲ್ಲ ಬಿಡು. ನಾವು ಹೇಳಿರೋ ಮಾತು ಏನೋ ನಡೆಯಲ್ಲ ಮನೆಯಾಗೆ. ಅದಕ್ಕೆ ನಾವು ಯಾರಿಗೂ ಯಾತು ಹೇಳಕ್ ಹೋಗಲ್ಲ. ನಾವು ಹೇಳಿರೋ ಮಾತು ಏನೋ ನಡೆದ್ರೆ ತಾನೇ ನಾವು ಹೇಳಕ್ಕಾಗೋದು. ಯಾಕಪ್ಪ ಏನಾಯ್ತು? ಯಾಕೆ ಬಂದ್ ಹಿಂಗೆ ಹೇಗಾಡ್ತಾ ಇದೀಯಾ? ಏನಾಯ್ತು ಅಂತ ಹಿಂಗೆ ಆಡ್ತಾ ಇದೀಯಾ? ನೀನ್ ಹೇಳ್ದೆ ಆ ಕರಿಯಮ್ಮ ಹೋಗಿ ಗಂಡನ ಹತ್ರ ಇರ್ಲಿ, ಕಳಿಸ್ಬಿಡು, ಅವ್ರ ಗಂಡನ ಹತ್ರ ಹೋಗ್ಲಿ ಬೆಂಗಳೂರಿಗೆ, ಯಾವ್ದಾದ್ರು ಒಂದು ಚಿಕ್ಕದಾಗ ಒಂದು ರೂಮ್ ಮಾಡ್ಕೊಂಡು ಇರ್ಲೇಳು, ನಾನೇ ಬೇಕಾದ್ರೆ ಹೋಗಿ ಒಂದು ಮನೆ ಮಾಡ್ಕೊಟ್ಟು ಕೆಲಸ ಹುಡ್ಕೊಂಡು ಕೊಟ್ಟು ಬತ್ತೀನಿ ಅಂತ ಹೇಳಿದ್ರು ಮತ್ತೆ ಈ ಮನೆಗೆ ಇಟ್ಕೊಂಡಿದ್ದೀರಲ್ಲ, ಯಾಕೆ? ನಾನು ಹೇಳಿರೋ ಮಾತಿಗೆ ಏನು ಬೆಲೆನೇ ಇಲ್ವಾ ಈ ಮನೆಯಾಗೆ? ಏನ್ ರೇಗಾಡ್ತೀಯ ಬಿಡಪ್ಪ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಾಗೆ ಕೇಳು. ಅವಳು ಹೊರಕ್ಕೆ ಹೋಗ್ಬಿಟ್ಟು ಅಯ್ಯೋ ನನಗೆ ಮನಿಲ್ಲ ಏನಿಲ್ಲ, ನಾನಂತೂ ಬೆಂಗ್ಳೂರಿಗೆ ಹೋಗಲ್ಲ, ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಏನೋ ನಾವು ಮನೆ ಕಟ್ಟಕ್ಕಂತ ಹೇಳಿ ಇಟ ದುಡ್ಡು ಇಕ್ಕೊಂಡಿದ್ದೀವಿ, ಅದನ್ನ ಆಸ್ಪತ್ರೆಗೆ ಇಕ್ಬೇಕಾಗುತ್ತೆ. ನನಗೆ ಬೆಂಗ್ಳೂರಿಗೆ ಹೋದ್ರಂತೂ ಆಗೋದೇ ಇಲ್ಲ, ನಾನು ಏನು ಮಾಡಬೇಕು ಅಂಬೋದು ಗೊತ್ತಾಗಲ್ಲ, ಹಂಗಾಗುತ್ತೆ. ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ರೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ಇರಲ್ಲ. ನಾನು ಎಲ್ಗಾನ ಹೋಗ್ಬಿಡ್ತೀನಿ ಕಣ್ಣಿ ಮರಿಯಾಗಿ, ಹೆಂಗ ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೊಳಕ ಅಂತೇಳಿ ಹಿಂಗೆ ಮಾತಾಡಿದ್ಲು. ನನ್ಗೆ ಅದಕ್ಕೆ ಬೈವಾದಂಗೆ ಅತಿಗಳಪ್ಪ, ಈಸ್ ದಿವಸ ಇಕ್ಕೊಂಡು ನೋಡಿ ಇವಾಗ ಹಿಂಗಂದ್ರು ಹಿಂಗೆ ಆತಂತೆ ಅಂಬದು ಹೆಸ್ರು ಹೊತ್ಕೊಂಬದು ಬೇಡ, ಈಸ್ ದಿನ ನಾನು ನೋಡ್ಕೊಂಡಿದ್ಕೂ ಸಾರ್ಥಕ ಇಲ್ದಂಗೆ ಆಗುತ್ತೆ ಕಣಪ್ಪ. ಅದಕ್ಕಾಗಿನ ನಾನು ಬಿಡತ್ತ ಇದ್ರು ಇರುತ್ತೆ ಅಂತ ಸುಮ್ಮನಾದೆ. ಬಿಡು ಹೋಗ್ಲಿ ಹಂಗೆ. ನಮ್ಮ ತಮ್ಮ ಇನ್ನೊಂದು ವರ್ಷ ಮನೆ ಕಟ್ತಾನಂತೆ, ಆಗುತ್ತೆ. ನಾನು ಹೇಳ್ತೀನಿ, ಇನ್ನೊಂದು ತಿಂಗಳು ಬಿಟ್ಕೊಂಡು ಸುಮ್ಮನೆ ಸ್ಟಾರ್ಟ್ ಮಾಡಲ್ಲ, ಒಂದಿಟ್ಟು ಸಾಲಾಗಿಲ್ಲ ಮಾಡ್ಕೊಂಡು ಕಟ್ಟಿರೋನು ಆಗುತ್ತೆ. ನನ್ನ ಕೈಯಾಗೆ ದುಡ್ಡಿಲ್ಲ, ಅದಕ್ಕೆ ಅವನೇನು ಕೈಯಾಗೆ ದುಡ್ಡು ಕುಡಿಕೊಂಡು ಮನೆ ಕಟ್ಟಬೇಕು, ಸುಮ್ಮನೆ ಸಾಲ ಮಾಡ್ಕೊಂಡ್ರೆ ಆಗಲ್ಲ ಅಂತಾನೆ. ಈಗ ಸಾಲ ಮಾಡ್ಕೊಂಡ್ರು ಒಂದಲ್ಲ ಒಂದಿನ ತೀರುತ್ತೆ, ದುಡ್ಡು ಕುಡಿಕೊಂಬಕ್ಕೆ ಹೋದ್ರೆ ಅಲ್ಲಿಗೆ ಆಗುತ್ತೆ ಕಣ. ಇನ್ನು ವರ್ಷ ಕಳೆದಿದ್ದಂಗೆ ರೇಟ್ ಆಗ್ತವೆ, ಮನೆ ಕಟ್ಟೋದು ವರ್ಷ ಕಳೆದಂಗೆಲ್ಲನ ಜಾಸ್ತಿ ಆಗ್ತಾನೇ ಇರುತ್ತೆ. ಮರಳು ಸಿಮೆಂಟು ಇಟ್ಟಿಗೆ ಎಲ್ಲ ರೇಟ್ ಆಗ್ತಾನೇ ಇರುತ್ತೆ. ಅದಕ್ಕೇ ಸುಮ್ಮನೆ ಕೊಟ್ಟುಬಿಡು, ಸಾಲ ಆದರೆ ಏನು ತೀರಿಸ್ಕೋಬೋದು, ಮನೆ ಆಗಿರುತ್ತೆ ಅಂತ ಹೇಳ್ತೀನಿ ಬಿಡಪ್ಪ. ಬಿಡು. ಒಂದು ತಿಂಗಳು ಅಂಬ ಕಾಲ, ಒಂದು ತಿಂಗಳು 2 ತಿಂಗಳು ಇದ್ರು ಇರಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಶಕ್ತಿ ಎಲ್ಲಿ ಹೋದ್ಲು? ಮನೇಲಿ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋದ್ಲು ಶಕ್ತಿ? ಹಿಂಗೆಲ್ಲ ವಾಕ್ ಹೋಗ್ಯವ್ರು ಕಣಪ್ಪ, ಶಕ್ತಿನೂ ಶಾರು ಇಬ್ರು ವಾಕ್ ಹೋಗ್ಯವ್ರು, ನಡ್ಕೊಂಡು ಹಿಂಗೆ ಹೋಗ್ಬೋತೀನಿ ಅಂತ ಹೇಳಿ ಹೋಗ್ಯವ್ರು. ಏನು ಮಾಡೋಕ್ಕಾಗುತ್ತೆ ಹೇಳು? ಮನೆಯಾಗೆ ಇಕ್ಕೆಮಕ್ಕಾಗುತ್ತೆ ಅವ್ರನ್ನ? ಬಿಡು ಹೋಗ್ಲಿ, ಏನೋ ಒಂದಿಟ್ಟು ಹೆಚ್ಚು ಕಡಿಮೆ ಆಗೈತೆ ಅಂತೇಳಿ ನಾವು ಬರೀ ಮನೆಗೆ ಇರಮ್ಮ ಅಂತ ಹೇಳೋಕ್ಕಾಗಲ್ಲ. ಬಿಡು ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಹೇಳಿರವ ಏನು ನಡೆಯಲ್ಲ, ನಾವು ಹೇಳೋದೇ ಒಂದು, ನೀವು ಮಾಡೋದೇ ಒಂದು. ನಾಳೆ ನೋಡಿದೀನಿ ನಿಮ್ಮನ್ನ. ಏನಿಲ್ಲ ಕಣಪ್ಪ, ನೀನು ಹೇಳಿರವು ನಡೀತವೆ. ಹಂಗಂದ್ಲಲ್ಲ ನಮ್ಮ ಕರಿಯಮ್ಮ, ಅದಕ್ಕೆ ನಾನು ಹಂಗೆ ಇದು ಮಾಡಿದ್ದು. ಬೇಕಾದ್ರೆ ಕೇಳ್ಬೇಕಾರೆ ಕರೆದು, ನಾನು ಇರಲ್ಲ, ನಾನಂತೂ ಬೆಂಗ್ಳೂರಿಗೆ ಹೋಗಲ್ಲ ಅಂತ ಬೇಕಾದ್ರೆ ಕೇಳು, ಏನಂತ ನೋಡೋಣ. ಅದೇ ಯಾಕೆ ಅಮ್ಮನ ಬುದ್ಧಿನ ಇಡ್ಸಲ್ಲ ಅಷ್ಟೇನೆ. ನೀನು ಏನನ್ನ ಮಾಡ್ಕಿಲ್ಲ, ಬೇರೆ ಮನೆ ಮಾಡಿಕೊಟ್ಟು ಇಲ್ಲೇ ಬೇರೆನಾದರೂ ಇಕ್ಕು. ನಮಗೆ ಸಲ ಒಂದೇ ಮನೆಯಾಗ ಇದ್ಬಿಟ್ರೆ ಬರೀ ಇಂಥವೆ ನಾವು ಅವರಿದ್ರಿಗೆ ಮಾತು ಕೊಡಿಸ್ಕೊಂಡಂಗಾತು ಹೋಗತ್ತ. ನಾನು ಕೆಲವು ಸರಿ ಅಬ್ಸರ್ವ್ ಮಾಡಿದ್ದೀನಿ, ನನಗೂ ಅನುಮಾನ ಬಂದಿದ್ದೀಯೇ ಬಿಡತ್ತ ಅಂತ ಸುಮ್ಮನಿದ್ದೆ, ಮಾತಾಡಬಾರ್ದು ಅಂತ. ಯಾಕವನ ಏನಾಯ್ತು? ಯಾಕ ಬಾಯ್ ಮಾಡ್ತಾನೆ ವಿಕ್ಕಿ? ನಮ್ಮ ಕರಿಯಮ್ಮ ತಮ್ಮ ನೆಂಟಿ ಬಂದಿಲ್ಲ ಇದ್ದಾಳ, ಅದಕ್ಕೆ ಅವಳು ಇಲ್ಲೇ ಹಾಕಿದ್ದಾಳೆ, ಕಳಿಸು ಅಂತ ಅಯ್ಯಪ್ಪ. ಇಲ್ಲ ಕಳಿಸ್ಬೇಕು, ಇಕ್ಕೆಬಾರ್ದು, ಇಲ್ಲ ಮನೆಯಾಗಂತೂ ಇರ್ಕೊಡ್ದು ಅಂತ ಹೇಳ್ತೈತಿ. ಏನು ಮಾಡಮ್ ಪಾಪ, ಅವಳು ನೋಡಿದ್ರೆ ಇವಾಗ ನಮಗೆ ಮನೆ ಇಲ್ದವ್ರಿಗೆ ಮರನೆಲ್ಲೂ ಸಿಗಲ್ಲ. ನಾನಂತೂ ಇರಲ್ಲ, ಅವಳಿಗೆ ಬೆಂಗ್ಳೂರಿಗೆ ಹೋದ್ರೆ ಚೆನ್ನಾಗಿಲ್ದಂಗೆ ಆಗುತ್ತೆ, ತುಂಬ ಸುಸ್ತಾಗ್ಬಿಡ್ತಾಳೆ ರಾಜಂಟಿ. ಅದಕ್ಕೇನೆ ಬೇಡ ಕಲನಕ ಸ್ವಲ್ಪ ದಿನ ಇಲ್ಲಿರ್ತೀನಿ ಅಂತ ಇಲ್ಲಿ ಇದ್ಲು. ಒಂದು ವರ್ಷ ಆತು ಇಲ್ಲಿಗೆ ಬಂದು, ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ಅವರು ಶುರು ಮಾಡ್ತಾರೆ ಮನೆ ಕಟ್ಟಕ್ಕೆ ಶುರು ಮಾಡಿರಿ. ಇನ್ನೊಂದು 6 ತಿಂಗಳು ವರ್ಷ 9ಗೆ ಆಗುತ್ತೆ. ಅದಕ್ಕೇನೆ ಇಲ್ಲೇ ಇರ್ತೀನಿ ಅಂತ ಅವಳು. ಇವಾಗ ನನಗೆ ಊಟ ತಿಂಡಿ ರೂಮು ಎಲ್ಲ ಕೊಟ್ಟವ್ರೆ, 20-25 ಸಾವಿರ ಸಂಬಳ ಕೊಡ್ತಾರೆ. ಅದು ಹೆಂಗನ ಉಳಿತೈತೆ. ನಾನು ಹೋದರೆ ಮನೆ ಮಾಡ್ಕೋಬೇಕು, ಅಯ್ಯಪ್ಪನೂ ಅಲ್ಲಿ ಬರುತ್ತೆ, ಸುಮ್ಮನೆ ಬಾಡಿ ಒಂದು ದಂಡ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಅವರೆಲ್ಲ ಲೆಕ್ಕ ಹಾಕ್ಕೊಂಡು ಸ್ವಲ್ಪ ದಿನ ಇರ್ತೀನಕ್ಕ ಅಂತೇಳಿ ನಮ್ಮ ಮನೆಗೆ ಬಂದು ಅದಕ್ಕೆ ಇಲ್ಲೇ ಇದ್ದಾರೆ. ನನ್ನ ತಮ್ಮ ಏನಂದ, ತವ್ರ ಮನೆಗೆ ಕಳ್ಸೋಣ ಅಂತಿದ್ದೆ, ತವ್ರ ಮನೆಯಾಗೆ ಅಲ್ಲೊಟ್ಟು ತಮ್ಮನ ಮದುವೆ ಆಗಿಲ್ಲ ಏನಿಲ್ಲ, ಅದಕ್ಕೆ ಅತ್ತ ಬಿಡು ನಿಮ್ಮ ಮನೆಯಾಗೆ ಇರಲಿ ಅಕ್ಕ ಒಂದು 2 ದಿನ ಅಂತ ಅಂದ. ಏನೋ ನನ್ನ ತಮ್ಮ ಬಂದು ಕೇಳ್ಕೊಂಡ ಅಂತ ಬಿಡತ್ತ, ಇದ್ರು ಇರ್ತಾಳೆ. ಪಾಪ ಮನೆ ಇಲ್ಲ, ನಾವು ಅವ್ರ ಕಷ್ಟಕ್ಕಾಗ್ದಲ್ಲಿ ಇನ್ಯಾರು ಆಗ್ತಾರೆ ಅಂತ ಹೇಳಿ ನಾನು ಕರ್ಕೊಂಬಂದು ಇಕ್ಕೊಂಡೆ. ಇದು ಒಟ್ಟು ಹಿಂಗೆ ಆತ ಎಡವಟ್ಟ ಆತು. ನೆನ್ನೆಸ್ನ ಮತ್ತೆ ಬೇರೆ ಅದು ಯಾತ ರೆಕಾರ್ಡ್ ಮಾಡ್ಕೊಂಡ್ರೆ ಅದೆಲ್ಲ ತೋರಿಸ್ತು. ಅವಾಗಿಂದನ ನಮ್ಮ ಅಪ್ಪಗೆ ಸಿಟ್ಟು ಬಂದೈತಿ. ಹಂಗೆ ಮತ್ತೆ ಯಾರನ ಇದ್ರೆ ಕೇಣಿಸಾಣಿ ಮಾಡ್ತಾರೆ, ಬಂದೈದಾರಲ್ಲ ಅಂತ. ರಮ್ಮಗೆ ಸಿಟ್ಟು, ಚಿಕ್ಕಮ್ಮಗೆ ಬಂದಿಲ್ಲೇ ಇದ್ದಾಳಲ್ಲ, ಏನೋ ನನ್ನ ಮಗನ ಮನೆಯಾಗು ಸೊಸೆ ಮನೆಯಾಗೆಲ್ಲ ಮುಗಿಯುತ್ತಲ್ಲ ಅಂತ. ಹಂಗೆ ಮತ್ತೆ ಅತ್ತೆಯರು ಯಾರನ್ನ ಬೇರೆ ಬಂದರೆ ಸಹಿಸ್ಕೊಂಬಲ್ಲ. ಸೊಸೆ ತವ್ರ ಮನೆ ಕಡೆಗಳಾರು ಯಾರನ್ನ ಬಂದರೆ ಹಂಗೆ ಮತ್ತೆ ಅತ್ತೆಯರು ಸಹಿಸ್ಕೊಂಬಲ್ಲ ಅಲ್ಲ. ಸಹಿಸ್ಕೋಬೇಕು ಅಮ್ಮ, ಸಹಿಸ್ಕೊಂಬಕ್ಕಾಗಲ್ಲ ಅಂತಂದರೆ ಅಯ್ಯೋ ಇವತ್ತು ನೀಳು ನಮ್ಮ ಕರಿಯಮ್ಮ ಬೇರೆ ಯಾತ ಮಾತಾಡ್ಬಿಟ್ಟವಳೆ, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಈ ಅಪ್ಪಗೆ ತೋರಿಸ್ದಾಗಿಂದ ಈ ಅಪ್ಪ ಏರ್ಕೊಡ್ದು ನಮ್ಮ ಮನೆಯಾಗ ಇರ್ಕೊಡ್ದು ಅಂತೈತಿ. ನಾಕ ಏನಾನು ಅನ್ಕೊಂಬ್ಲೇಳು, ನಮ್ಮ ಮನೆಯಾಗ ಇರ್ಕೊಡು
ಇಲ್ಲ ಇಲ್ಲಿ ಇರೋದಾದ್ರೆ ಬೆಂಗ್ಳೂರಿಗೆ ಹೋಗೋದೇ ಬೇಡ, ಇಲ್ಲೇ ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಯಾಗಿರ್ಲಾಳ. ಓಟು ಸಹವಾಸ ಅಲ್ಲ ನಮಗೆ. ಓಟು ನೋಡೋಕ್ಕಲ್ಲ, ನಮ್ಮ ಮನೇಲಿ ನಾವು ನೋಡ್ಕೊಂಡ್ರೆ ಸಾಕಾಗೈತೆ, ನಾವೆಲ್ಲನೂ ನೋಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ಸುಧಾರ್ಸೋಣ, ನಾವು ವರ್ಷಂಬ ಕಾಲ ಎಲ್ಲ ನೋಡ್ಕೊಂಡಿದ್ದೀವಿ. ನಾನು ಒಂದು ಮಾತು ಒಂದಿಲ್ಲ ಏನಿಲ್ಲ, ಇವಾಗ ಹಿಂಗಾಗಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ಬಿಡಪ್ಪ ಇನ್ನೇನು ಅವಳು ಪಾಪ ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿರ್ತಾಳತ್ತ ಇದ್ರು ಇರ್ತಾಳೆ. ಹಂಗೆ ಮತ್ತೆ ಇವಳು ಪ್ರೀತಿ ನಿಮ್ಮ ಅಮ್ಮಗೆ ಚಿಕ್ಕಮ್ಮಗಿಲ್ಲದೆಲ್ಲ ಹೇಳ್ಕೊಟ್ಟು ಅವಳೇನಾನ ಮಾಡಿ ಇಲ್ಲಿಂದ ಕಳಿಸ್ಬೇಕಲ್ಲ ಅಂತ. ಯಾಕಂದ್ರೆ ನಮ್ಮ ಕರಿಯಮ್ಮ ಇರೋದ್ರಿಂದ ಮನೆಯಾಗ ಕೆಲಸ ಮಾಡ್ಕೊಂಡು ಕೊಡ್ತಾಳೆ, ನಮಗೆ ತಿಂಡಿ ಅಡುಗೆ ಎಲ್ಲ ಪ್ರತಿಯೊಂದು ಕಸ ಮೊಸರು ಎಲ್ಲ ಮಾಡ್ಕೊಂಡು ಕೊಡ್ತಾಳೆ. ಅದಕ್ಕೆ ಅವ್ರಿಗೆಲ್ಲ ಹೊಟ್ಟೆವ್ರಿ ನೋಡಿ ಹೆಂಗಾನ ಇವರೆಲ್ಲ ಇವ್ರು ಬದುಕು ಇವ್ರು ಮಾಡ್ಕೊಂತಾರಲ್ಲ, ಹುಡುಗರು ಸೇನಕ್ಕೆ ಓದೋದು ಬರೆಯೋದು ಯಾತನ ಮಾಡ್ಕೊಂತಾವ ಏನೋ, ಯಾತನ ಬದುಕು ಭಾಳ ಎಲ್ಲ ಮಾಡ್ಕೊಂತಾರಲ್ಲ ಅಂಬದು ಹೊಟ್ಟವ್ರಿ ಅವಳಿಗೇನು. ನಮ್ಗಿನ ಅವಳು ಮನೆ ಇಲ್ದಂಗೆ ಮನೆ ಕಟ್ಕೊಂಬಂದಂಗೆ ಹಾಳಾಗಿ ಹೋಗ್ಬೇಕು ಅಂಬೋದು ಇರೋದು ಅವಳಿಗೆ. ನಮ್ಮ ಪ್ರೀತಿಗೆ ನಾವು ಒಟ್ಟಿನಲ್ಲಿ ಹಾಳಾಗಿ ಹೋಗ್ಬೇಕು ಅಂಬೋದೇ ಅವಳಿಗಿರೋದು. ಅಂದರೆ ಕರಿಯಮ್ಮಿದ್ರೆ ಬದುಕು ಮಾಡುತ್ತೆ, ಆದ್ರೂ ಸುಮ್ಮನೆ ಯಾಕೆ ಒಂದೇ ಮನೆಯಾಗೆ ಅಂತ ನಾನು ಸುಮ್ಮನೆ ಹೋಗಿ ಎಲ್ಲನೂ ಬೇರೆ ಮನೆ ಮಾಡ್ಕೊಂಡಿರ್ಲಿ ಅಂತ, ಬಾಡಿಗೆ ಮನೆಗೆ ಹೋಗ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಕಣೆ. ಸುಮ್ಮನೆ ಬೇರೆ ಮನೆಗೆ ಕಳಿಸಿ ಒಳ್ಳೆ ಮತ್ತೆ ಹೇಳ್ತೀನಿ ನೋಡು. ಈಗ ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ಹೇಳಿರ್ತೀನಿ. ಅಲ್ಲ ಹೆಚ್ಚು ಕಡಿಮೆ ಆಗೋಕ್ಕೆ ಏನು ಹೆಚ್ಚು ಕಡಿಮೆ ಆಗುತ್ತೆ? ಎಷ್ಟು ಇಲ್ವೇ 1 ವರ್ಷ ಅಂಬಕ್ಕಲ್ಲ ಗನ್ವಾನಮಿ ಮಾಡಿಕೊಂಡು ನೋಡ್ಕೊಂಡು ಎಂಥ ಆಸನಕ್ಕೊಬ್ರು ಸುದ್ದಿಗೆ ಹೋಗ್ದಂಗೆ ಅವಳಾತವಳು ಬೋತ್ಕಾತ ಅಷ್ಟೇನೆ ಕಣ. ಯಾಕ ರಾಜಕಯ್ಯ ಸುಮ್ಮನೆ ನಮ್ಮ ಕರಿಯಮ್ಮನ ಅನ್ಬಾರ್ದು. ಯಾಕೆ ಅನ್ಬೇಕು ಹೇಳು? ಒಬ್ರನ್ನ ಅಂಬೋದ್ರಿಂದ ಏನು ಬರಂಗೆ ಸುಮ್ಮನೆ ಅಂಬಕ್ಕೆ ಹೋಗ್ಬಾರ್ದು ಕಣ. ಯಾಕ ನಾನು ನೋಡ್ದಂಗೆ ಪಾಪ ಮಾರಿಗಿತ್ತು ನಮ್ಮಮ್ಮ ಒಬ್ರು ಮಂತಕ್ಕೆ ಹೋಗ್ತಿರ್ಲಿಲ್ಲ, ಅವಳಾತವಳು ಬೋತ್ಕಾತ ಮಾಡ್ಕೊಂಡು ಅವಳು ಪಾಡಿಗೆ ಅವಳು ಇದ್ಲೆ ಅವಳು. ಬಿಡಪ್ಪತ್ತ ಇನ್ನೇನು ಬಾಡಿಗೆ ಮನೆಗೆ ಇನ್ನೇನು ಅಲ್ಲ. ಯಾಕ ಸುಮ್ಮನೆ ಯಾಕೆ ಅವ್ರಿಗೂ ಜವಾಬ್ದಾರಿ ಎಂಬುದು ಇರುತ್ತೆ ಅಂತ ಬಾಡಿಗೆ ಮನೆ ಮಾಡ್ಕೊಂಡಿರೋದಾದ್ರೆ ಇಲ್ಲಿ ಯಾಕಿರ್ಬೇಕು? ಅವ್ರೂರಾಗೆ ಇರ್ತಾರೆ, ಅವ್ರೂರಾಗ ಒಟ್ಟು ಬಾಡಿಗೆ ಕಟ್ಟೋಕ್ಕಾಗಲ್ಲ, ಸ್ಯಾನೆ ಬಾಡಿಗೆ ಅಂತ ಅವಳು. ಇಲ್ಲಾಂದ್ರೆ ಬೆಂಗಳೂರಾಗೆ ಹೋಗಿ ಇರೋರು, ಬೆಂಗಳೂರಾಗ ಹೋಗಿದ್ರೆ ಅವಳಿಗೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲ್ಲಂತೆ. ಅದಕ್ಕಾಗಿ ಅನುಸರಿಸ್ಕೊಂಡು ಇದ್ದಾರೆ ಅಷ್ಟೇ. ನೀನೇನು ಮಾಡೋಕ್ಕಾಗುತ್ತೆ? ಬಿಡಪ್ಪ ಅತ್ತ ಹೋಗ್ಲಿ. ಇನ್ನೊಂದು 3 ತಿಂಗಳು 6 ತಿಂಗಳು ಹತ್ತು, ಇನ್ನೊಂದು 6 ತಿಂಗಳು ತಕ್ಕ ಸುಧಾರಿಸು ಅಷ್ಟೇ. ಒಂದು 6 ತಿಂಗಳು ಸುಧಾರಿಸಿರ ಅವಳು ಪಾಡಿಗಳು ಹೋಗ್ತಾಳತ್ತ. ನೀವು ಮನೆ ನಿಲ್ಕೊಂಡು ಒಂದಿಟ ನೀವು ಸಹಾಯ ಮಾಡಿ ಕಟ್ಟಿಸ್ಕೊಂಡು ಕೊಡ್ರಿ. ಇನ್ನೇನು ಮಾಡೋಕ್ಕಾವತ್ತು ಮನೆ ಇರ್ಬೇಕಣಪ್ಪ. ಯಾತಿಲ್ಲ ಅಂದ್ರೂ ನಮ್ಗೆ ಅಕ್ಕ ಮಕ್ಕೊಂದಿಟ್ಟು ಗೂಡು ಇರ್ಬೇಕು, ಮಾಡಿ ಬಂದ ಬೆಚ್ಚ ಮನೆಗೆ ಮಕ್ಕೊಂದಿಷ್ಟು ನಮಗೆ ಮನೆ ಇರ್ಬೇಕಣಪ್ಪ. ನಿಜವಾಗ್ಲೂ ಅಚ್ಚುಕಟ್ಟ ಮನೆ ಮಾಡ್ಕೊಂಡ್ರೆ ಮಾತ್ರ ಇವಾಗಿನ ಕಾಲದಾಗೆ ಸೋರ ಮನೆಯಾಗಲಿ ಮನೆ ಇಲ್ದಾಗಲಿ ಅಲ್ಗೋ ಇಲ್ಗೂ ಹೊಲ್ದಾಡೋಕ್ಕಾಗಲ್ಲ. ನಮ್ಮದು ಅಮ್ಮಂಗೆ ಒಂದು ಸ್ವಂತ ಗೋಡು ಇರಬೇಕು ಅನ್ಸುತ್ತೆ. ಅಯ್ಯೋ ನಾವು ಹೋಗ ನಮ್ಮನಪ್ಪ ನನಗೆ ಬೋಲ್ ಕಷ್ಟ ಬಿದ್ದುಬಿಟ್ಟ. ಹೆಂಗ ಅವಾಗ ಪಾಪ ಹೆಂಗ ಮನೆ ಕಟ್ಕೆ ಬಿಟ್ನತ್ತ ಒಂದಿಟ್ಟು ಕಟ್ಕೆ ಮತ್ತೆ ದುಡಿಲಿಲ್ಲ ಅಂದ್ರೂ ಕಲ್ತ್ಕೊಂಡೋಗುತ್ತೆ. ಬಿಡು ಏನು ನಮ್ಮ ಮನೆ ಐತಿ ಅಂತೇಳಿ ದುಡಿಲಿಲ್ಲ ಅಂದ್ರೂ ಕಲ್ತ್ಕೊಂಡೋಗುತ್ತೆ. ಹಾಗೆ ಒಂದಿಟ್ಟು ಮನೆ ಮಾಡ್ಕೊಂಡು ಕೊಡ್ಲಿ ಬಿಡು. ಏನು ಮಾಡ್ತೀರಾ ಜಂಟಿ? ಅವನಿಗೆ ತಂದೆ ತಾಯಿ ಇಲ್ಲ, ನನ್ನ ತಮ್ಮಂಗೆ ಸ್ವಲ್ಪ ನಾವೇ ಆಗಬೇಕು. ನಮ್ಮಪ್ಪ ಹೇಳಿತ್ತು ಯಮ್ಮ ನೀನೇ ನೋಡ್ಕೋಬೇಕಣಮ್ಮ ಅವನ್ನ ಅಂತೇಳಿ. ನಮ್ಮಪ್ಪ ಹೇಳ್ಬೇಕಾರೆ ನನ್ಗಂಗೆ ಕಣ್ಣಾಗ ನೀರು ಬಂದಿದ್ದು. ನಮ್ಮಪ್ಪ ಹೇಳೇ ಸತ್ತಿದ್ದು. ಎಲ್ಲಾನ ಅಯ್ಯಪ್ಪ ಹಿಂಗೆ ಯಮ್ಮ ಸಾಕ್ಬೇಕಣಮ್ಮ, ನೀನೇ ನಿನ್ನ ತಮ್ಮನ ನೀನೇ ಕೈ ಹಿಡಿಬೇಕಣಮ್ಮ, ನೀನೇ ಆಗ್ಬೇಕಣಮ್ಮ. ಏನು ಕಷ್ಟ ಸುಖ ಬಂದ್ರು ನಿನ್ನ ತಮ್ಮನ ಕೈ ಬಿಡ್ಬೇಡಕಣಮ್ಮ, ನೀವಿಬ್ರು ಚೆನ್ನಾಗಿರ್ಬೇಕು ಅಂಬೋದೇ ನನ್ನ ಆಸೆ. ನೀನು ಯಾವಾಗಲೂ ಅವ್ನು ನೋಡ್ಕೊಂತಿರು ಅಂತೇಳಿ ಪಾಪ ಬೋಲು ನಮ್ಮಪ್ಪ ಹೇಳ್ತಾ ಹೇಳೋಗಿತ್ತು. ನನಗೆ ಅದೇ ನೆನಪು ಬರುತ್ತೆ, ನನ್ನ ತಮ್ಮನ ಮಾತ್ರ ಕೈ ಬಿಡಬಾರ್ದು. ನಮ್ಮಪ್ಪ ಹೇಳಿರೋ ಮಾತು ನನಗೆ ನೆನಪೈತಿ ಅಂತ. ಏನು ಮಾಡೋಣ? ನಮ್ಮಪ್ಪ ಹೆಂಗೆ ಹೇಳಿತ್ತ, ಅದಕ್ಕೂ ಬಿಡೋಕ್ಕಾಗಲ್ಲ. ನಾವು ನೋಡ್ಕೊಂಬದಲ್ಲಿ ಇನ್ಯಾರು ನೋಡ್ಕೊಂತಾರೆ ಅನ್ಸುತ್ತೆ. ಬಾಡಿಗೆ ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತಲ್ಲ ನಾವು ಹೋಗಿ. ಏನತ್ತ ಬಾಡಿಗೆ ಮನೆಗಳು ಏನು ಮಸ್ತ್ ಸಿಗವು, ಹೋಗತ್ತೆ. ಯಾವ್ದಾನ ಒಂದು ಇಲ್ಲೇ ಮಾಡ್ಕೊಂಡಿದ್ರು ಇರ್ಬೋದತ್ತ. ಬೇರೆ ಮನೆ ಮಾಡ್ಕೊಂಡಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ, ಹೋಗಿರ್ಬೋದಾಗಿತ್ತು. ಹೆಂಗ ನೀನು ಬೇಡ ಅಂತ ಹೇಳಿದ್ಯಾ ನೋಡೋಣ. ಮುಂದೆ ಮಾತ್ರ ಇಲ್ಲೋಡು, ಏನಾನ ತಪ್ಪಾದರೆ ಮಾತ್ರ ನಾನಂತೂ ಸುಮ್ಮನಿರಲ್ಲ. ಹಿಂಗೇನಾನ ಎಡವಟ್ಟುಗಳು ಆಗೈತಿ ಅಂತಂದ್ರೆ ನಾನಂತೂ ಸುಮ್ಮನಿರಲ್ಲ. ನೋಡಿ ಹೇಳ್ತೀನಿ, ಇದು ಏನೇ ಆಗಲಿ ಎಲ್ಲ ನೀನೇ ಜವಾಬ್ದಾರಿ, ಎಲ್ಲ ನಿನ್ನ ಮೇಲೆ ಆಗ್ತಾಯಿದ್ದೀವಿ. ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಬೇಕು ಯಾವುದೋ ಒಂದು ವಿಷಯದಾಗ ಆಗಲಿ, ನಾನು ಅವ ಮಾತಾಡ್ತೀನಿ ಕವನ. ಈಗ ಬೇಡ ನನ್ನ ತಮ್ಮನ ಹೆಂಡ್ತಿ ನಮ್ಮ ಕರಿಯಮ್ಮ ಅಂತೇಳಿ ನೀನು ಹಿಂಗೆ ಸುಧಾರಿಸಿದ್ಯಾ ನೋಡೋಣ. ಇನ್ನು ಏನೇನಾಗುತ್ತೆ ಅಂತೇಳಿ ಮುಂದೆ ಏನೇನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ನಾನಂತೂ ಸಹಿಸ್ಕೊಂಬಲ್ಲ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟೆಲ್ಲ ಆದಮೇಲೂ ನನಗೆ ಮನೇಲಿ ಕರಿಯಮ್ಮನ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ. ಬೇರೆ ಮನೆ ಬಾಡಿಗೆ ಮನೆ ಮಾಡ್ಕೊಂಡಾಗ್ಲೂ ಇರಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಆದರೆ ಇವಳು ಇಲ್ಲ ಇರಲಿ ಇನ್ನೊಂದು 6 ತಿಂಗಳು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಸಹಿಸ್ಕೊಂಬಲ್ಲ. ನೋಡು, ನಮಗೇನಾದರೂ ತೊಂದರೆ ಆಗೈತೆ, ನಮಗೇನಾದ್ರೂ ನಮ್ಮ ತಲೆ ಮೇಲೆ ಏನಾದರೂ ಬಂದೈತೆ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ನಮಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಏನೇ ಮಾತಾಡೋದಿದ್ರು ಆ ಅಮ್ಮ ಗಂಡನ ಹತ್ರ ಮಾತಾಡ್ಬೇಕಷ್ಟೇ. ಇನ್ನು ನಮಗೆ ನಮ್ಮ ಹತ್ರ ಅದು ಇದು ಕಷ್ಟ ಇಷ್ಟ ಯಾತ್ ಹೇಳ್ಕೊಂಡ್ರು ನಾವು ಕೇಳಲ್ಲ ಇನ್ಮೇಲಿಂದ. ಸಾಕು. ಇಷ್ಟು ದಿವಸ ನಾವು ನೋಡ್ಕೊಂಡಿದ್ದೀವಿ. ನಮ್ಮನ ಪಾಡಿಗೆ ಅಯ್ಯಮ್ಮ ನೆಮ್ಮದಿಯಾಗಿ ಇರಲಾಳು. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.